ಇನ್ನು ಸಿದ್ದರಾಮಯ್ಯ ಅವರು ಹೀಗೆ ಮೇಲಿನ ಮೇಲೆ ದೇವಸ್ಥಾನಗಳಿಗೆಲ್ಲ ಭೇಟಿ ಕೊಡ್ತಾ ಇರುವಂತ ವಿಚಾರವಾಗಿ ಈಗ ಪ್ರತಿಪಕ್ಷಗಳು ಅದನ್ನ ಟೀಕೆ ಮಾಡ್ತಾ ಇವೆ. ಕಾಂಗ್ರೆಸ್ನವರು ಇದಾರಲ್ಲ, ಇವರು ಈ ಪಾರ್ಟ್ ಟೈಮ್ ಹಿಂದೂಗಳು, ಇವ್ರಿಗೆ ಸಂಕಷ್ಟ ಬಂದಂತ ಸಂದರ್ಭದಲ್ಲಿ ಮಾತ್ರ ದೇವಸ್ಥಾನ ಹೋಗೋದು, ಮತ್ತೊಂದು ಎಲೆಕ್ಷನ್ ಇದ್ದಾಗ ಮಾತ್ರ ಅಂತ ಹೇಳ್ಕೊಂಡು ಟೀಕೆ ಮಾಡ್ತಾ ಇದ್ದಾರೆ. ನಿಮಗೆ ಕೋರ್ಟ್ ಮೇಲೆ ನಂಬಿಕೆ ಇದೆಯೋ ಇಲ್ವೋ ಅಂತಾನೂ ಕೂಡ ಪ್ರಹ್ಲಾದ್ ಜೋಶಿ ಅವರು ಪ್ರಶ್ನಿಸಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನೈತಿಕವಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತಾನೂ ಆಗ್ರಹಿಸಿದ್ದಾರೆ. ಮೇಲೆ ಈ ರೀತಿ ಒತ್ತಡ ತಂತ್ರವನ್ನು ಹಾಕ್ತಾ ಇರೋದೇ ಬಹುದೊಡ್ಡ ಪ್ರಜಾಪ್ರಭುತ್ವ ವಿರೋಧಿ ಒಂದು ಕೆಲಸ ಇದು. ನಾನು 10 ಬಾರಿ ಹೇಳಿದ್ದೇನೆ, ನೀವು ರಾಜ್ಯಪಾಲರ ಮೇಲೆ ಈ ರೀತಿ ಯಾಕೆ ಮಾಡ್ತಾ ಇದ್ದೀರಿ, ನಿಮ್ಮ ಕೋರ್ಟ್ ಮೇಲೆ ನಿಮ್ಗೆ ವಿಶ್ವಾಸ ಇದನೇ ಇಲ್ಲೋ, ಆಯ್ತು ಅವ್ರು ಸ್ಯಾಂಕ್ಷನ್ ಕೊಟ್ಟರು, ಕೋರ್ಟಿಗೆ ಹೋಗಿದೆ, ಕೋರ್ಟ್ ಕಾಯಿರಲ್ಲ ನೀವು ನೋಡ್ರಿ. ಕಾಂಗ್ರೆಸ್ ಪಾರ್ಟಿ ಮೊದಲಿನಿಂದನೂ ಹಿಂದೂ ವಿರೋಧಿ ಪಾರ್ಟಿ ಅದು. ಯಾವುದೇ ಕಮ್ಯುನಲ್ ದಂಗೆ ಆದರೂ ಅದರಲ್ಲಿ ಕೇವಲ ಹಿಂದೂಗಳು ಮಾತ್ರ ಅಪರಾಧಿಗಳು ಅನ್ನೋ ರೀತಿ ಒಂದು ಕಾನೂನು ಥರ ಹೊರಟಿದ್ರು. ಆ ರೀತಿಯ ಕಾನೂನನ್ನು ತರಲಿಕೊಂಡಂಥ ಹಿಂದೂ ವಿರೋಧಿಗಳು ಕಾಂಗ್ರೆಸ್ ಪಾರ್ಟಿಯವರು. ಈಗ ಯಾವಾಗ ಹಿಂದೂ ಒಟ್ಟು ಜಾಗೃತಿ ಆಗ್ಲಿಕ್ಕೆ ಶುರುವಾಗಿದೆ, ಇದೆಲ್ಲ ಹೊಸ ಡ್ರಾಮಾ ಶುರು ಮಾಡ್ಯಾರ. ಅವರು ಪಾರ್ಟ್ ಟೈಮ್ ಹಿಂದೂ ಅವರು. ವಿಚಾರಣೆಯಲ್ಲಿ ನಮಗೆ ನ್ಯಾಯಾಲಯದ ಬಗ್ಗೆ ವಿಶ್ವಾಸ ಇದೆ, ನ್ಯಾಯಾಲಯ ಏನು ತೀರ್ಪು ಕೊಡ್ತೋ ಅದನ್ನೆಲ್ಲವರು ನಾವು ಒಪ್ತೀವಿ. ಅವ್ರು ಜೈಲಿಗೆ ಹೋಗ್ತಾರಾ ಅಂದರೆ ಇವರ ಅಂತಲ್ಲ, ಯಾವುದೇ ರಾಜಕಾರಣಿ ಬಗ್ಗೆ, ಯಾವುದೇ ಪ್ರಮುಖರ ಬಗ್ಗೆ ನಾವಲ್ಲ ಅದು ಡಿಸೈಡ್ ಮಾಡಿ, ಕೋರ್ಟ್ ಡಿಸೈಡ್ ಮಾಡ್ತದೆ. ಲೆಟ್ ಕೋರ್ಟ್ ಡಿಸೈಡ್ ಇಟ್. ಆದರೆ ನೈತಿಕವಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡು. ವಿಶೇಷವಾಗಿ ಅವರು ಕುಮಾರಸ್ವಾಮಿದು ಹೇಳೋದು, ಕುಮಾರಸ್ವಾಮಿಗಳದ್ದು ಅವ್ರು ಹೇಳೋ ಪ್ರಕಾರನ 2005-6ರಿಂದ ಬಾಕಿ ಅದ.